ಹಾಯ್ ಹೆಲೋ ನಮಸ್ಕಾರ. ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಪ್ರಪಂಚದ ಅತಿ ಉದ್ದ ಪ್ಲ್ಯಾಟ್ಫಾರ್ಮ್ನಿಂದ ಅಂದರೆ ನಮ್ಮ ಹುಬ್ಬಳ್ಳಿ ಜಂಕ್ಷನ್ನಿಂದ ಮತ್ತೊಮ್ಮೆ ನನ್ನ ಹಾಜರಾತಿ. ಸೊ ಇವತ್ತು ಒಂದು ವೀಕ್ಲಿ ಟ್ರೈನಲ್ಲಿ ನಿಮ್ಮನ್ನು ನನ್ನ ಗಂತವ್ಯ ಕೃಷ್ಣಾಜಪುರಂ ತನಕ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ 8:15 ಪ್ರತಿ ಗುರುವಾರ ಹೊರಡುವಂಥ ಗಾಡಿ. ಟ್ರೈನ್ ನಂಬರ್ ಬಗ್ಗೆ ಹೇಳಬೇಕಂದ್ರೆ 20680 ಅಂದರೆ ಹುಬ್ಬಳ್ಳಿ MGR ಚೆನ್ನೈ ಸೆಂಟ್ರಲ್ ವೀಕ್ಲಿ ಎಕ್ಸ್ಪ್ರೆಸ್. ಓಹೋ ಎಂಥ ಲೋಕೋಮೋಟಿವ್ ಕೊಟ್ಟಿದ್ದಾರೆ ನೋಡಿ. ಅರಕೋಣಂ ಶೆಡ್ನ WAP4 ಇಂಡಿಪೆಂಡೆನ್ಸ್ ಡೆಲಿವರಿ ಲೋಕೋಮೋಟಿವ್ ನಮಗೆ ಇವತ್ತು ಕೊಟ್ಟಿದ್ದಾರೆ. ಸೊ ಸೇಮ್ ಲೋಕೋಮೋಟಿವ್ ಇರುತ್ತೆ ಎಂಡ್ ಟು ಎಂಡ್. ಅಂದರೆ ಯಾವ ಲೋಕೋಮೋಟಿವ್ ಹುಬ್ಬಳ್ಳಿಯಿಂದ ಸ್ಟಾರ್ಟ್ ಮಾಡುತ್ತೋ ಅದೇ ಲೋಕೋಮೋಟಿವ್ ಚೆನ್ನೈವರೆಗೂ ಹೋಗುತ್ತೆ, ನಮ್ಮನ್ನು ಕೃಷ್ಣಾಜಪುರಂ ತನಕ ಸಹ ಕರ್ಕೊಂಡು ಹೋಗುತ್ತೆ. ಸೊ ಜನರಲ್ಲಿ ಇವತ್ತು ಟ್ರಾವೆಲ್ ಮಾಡ್ತಿರೋದು ಹುಬ್ಬಳ್ಳಿಯಿಂದ ಕೃಷ್ಣಾಜಪುರಂವರೆಗೂ. ಬನ್ನಿ ಒಂದು ನೈಟ್ ಜರ್ನಿ ಹೆಂಗಿರುತ್ತೆ, ಎಷ್ಟು ಸಖತ್ತಾಗಿದೆ ಅಂತ. ಲೋಕೋಮೋಟಿವ್ 78ನೇ ಸ್ವಾತಂತ್ರ್ಯ ದಿವಸಕ್ಕೆ ಈ ಒಂದು ಲೋಕೋನ ಅರಕೋಣಂ ಶೆಡ್ ಅವರು ಡೆಡಿಕೇಟ್ ಮಾಡಿದ್ದಾರೆ. ಸೊ ಜನರಲ್ನ ಸಿಚುವೇಶನ್ ನೋಡ್ಕೊಂಬಿಡಿ, ಖಾಲಿ ಇದೆ ಕಣ್ರಿ. ಗುರುವಾರ ಹೌದು ವೀಕ್ ಡೇ ಬರುತ್ತೆ, ಬಟ್ ಆದರೂ ಪ್ರಿಟಿ ಮಚ್ ಖಾಲಿನೇ ಇದೆ ಕಣ್ರಿ. ಸೊ ಫ್ರಂಟಲ್ಲಿ ಒಂದು ಜನರಲ್ ಕಂಪಾರ್ಟ್ಮೆಂಟ್ ಸಿಗುತ್ತೆ, ಅದಾದಮೇಲೆ AC ಕಂಪಾರ್ಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಹಿಂದ್ಗಡೆ ಎಂಡಲ್ಲಿ ಸ್ಲೀಪರ್ ಇದೆ, ಸ್ಲೀಪರ್ ಹಿಂದ್ಗಡೆ ಇನ್ನೂ 2 ಜನರಲ್ ಕಂಪಾರ್ಟ್ಮೆಂಟ್ ನಿಮಗೆ ಸಿಗುತ್ತೆ. So now we are traveling future past is gone. ಎಕ್ಸಾಕ್ಟಾಗಿ ಆನ್ ಟೈಮಾಗೆ ಹೊರಟಿದ್ದೀವಿ ಹುಬ್ಬಳ್ಳಿಯಿಂದ. ಇದು ಕಂಡ್ರಿ ಹುಬ್ಬಳ್ಳಿಯಿಂದ ಒಂದು ಒಳ್ಳೆ ಫೆಂಟಾಸ್ಟಿಕ್ ರನ್ ಸಹ ಹಾಕ್ಕೊಂಡಿದ್ದಾರೆ ನಮ್ಮ ಟ್ರೈನ್ಗೆ. ದಾವಣಗೆರೆ ಆದಮೇಲೆ, ದಾವಣಗೆರೆಗಿಂತ ಮುಂಚೆ ಯಾವ್ಯಾವ್ದು ಇಂಪಾರ್ಟೆಂಟ್ ಸ್ಟೇಷನ್ಸ್ ಇದೆಯೋ ಎಲ್ಲ ಸ್ಟೇಷನ್ಸ್ ಅದರಲ್ಲಿ ಎತ್ಕೊಂಡು ಹೋಗುತ್ತೆ. ಇಂಪಾರ್ಟೆಂಟ್ ಸಹ ಹೌದು. ಪ್ರತಿ ಗುರುವಾರ ಹೊರಡುವಂಥ ಗಾಡಿ 20680 ನಮ್ಮ ಟ್ರೈನ್ ನಂಬರ್. 8:00 ಹೊರಡುತ್ತೆ ಹುಬ್ಬಳ್ಳಿಯಿಂದ. KR ಪುರಂಗೆ ಸರಿ ಸುಮಾರು 4:53 ಬೆಳಗಾಂಜಾವ ರೀಚ್ ಆಗುತ್ತೆ. SMET ಬೆಂಗಳೂರಿಗೆ ಈ ಟ್ರೈನ್ ಬಂದು 4:40 ಬೆಳಗಾಂಜಾವ ರೀಚ್ ಆಗುತ್ತೆ. KR ಪುರಂ ತನಕ 480 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ತೀವಿ. 480 ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ ನಮಗೆ 8 ಗಂಟೆ 23 ನಿಮಿಷ ಟೈಮು ಕೊಟ್ಟಿದ್ದಾರೆ. ರೂಟ್ ಬಗ್ಗೆ ಹೇಳಬೇಕಾದ್ರೆ ಹುಬ್ಬಳ್ಳಿಯಿಂದ ಹಾವೇರಿ ಕಡೆಯಿಂದ ರಾಣಿಬೆನ್ನೂರು ಕಡೆಯಿಂದ ಹರಿಹರ, ದಾವಣಗೆರೆಯಿಂದ ಚಿಕ್ಕಜಾಜೂರು ಮುಖಾಂತರ ನಾವು ಅರಸೀಕೆರೆ, ತುಮಕೂರಿಂದ ಮುಂದೆ ಬಂದು ಚಿಕ್ಕಬಾನವರ, ಅಲ್ಲಿಂದ ಲೆಫ್ಟ್ ಡೈವರ್ಷನ್ ತೊಗೊತೀವಿ. ಯಶವಂತಪುರ ಸಹ ಹೋಗಲ್ಲ, KSR ಬೆಂಗಳೂರು ಸಹ ಹೋಗಲ್ಲ. ಲೆಫ್ಟ್ ಡೈವರ್ಷನ್ ತೊಗೊಂಡು ಲೊಟ್ಟೆಗೊಳ್ಳನಹಳ್ಳಿ ಮುಖಾಂತರ ಹೆಬ್ಬಾಳ ಕಡೆಯಿಂದ ನಾವು SMET ಬೆಂಗಳೂರು ರೀಚ್ ಆಗ್ತೀವಿ. SMETಯಿಂದ ಇನ್ನೊಂದು ಲೆಫ್ಟ್ ಡೈವರ್ಷನ್ ತೊಗೊಂಡು ನಾವು ಬೆಂಗಳೂರು ಚೆನ್ನೈ ಅಥವಾ ಬೆಂಗಳೂರು ಜೋಲಾರ್ಪೇಟೆ ಮೇನ್ ಲೈನ್ಗೆ ಎಂಟ್ರ್ ಆಗ್ತೀವಿ. ಅಲ್ಲಿಂದ ಸೇಮು ಈ ಟ್ರೈನು ಚೆನ್ನೈ ಬೆಂಗಳೂರು ಮೇನ್ ಲೈನ್ ಫಾಲೋ ಮಾಡಿಕೊಂಡು ಕೃಷ್ಣಾಜಪುರಂ ರೀಚ್ ಆಗ್ತೀವಿ.
ಸುಮಾರು 75 ಕಿಲೋಮೀಟರ್ ಹುಬ್ಬಳ್ಳಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಹಾವೇರಿಗೆ ಬಂದಿದ್ದೀವಿ. ಪ್ರತಿ ಗುರುವಾರ ಇಲ್ಲಿಗೆ 9:45ಕ್ಕೆ ಬರುತ್ತೆ. 9:47ಕ್ಕೆ ರಾತ್ರಿ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ನಮ್ಮ ಚೆನ್ನೈ ವೀಕ್ಲಿ ಗಾಡಿಗೆ ಇಲ್ಲಿ ಕೊಟ್ಟಿದ್ದಾರೆ. ನಾವಿಲ್ಲಿಗೆ 9:33ಕ್ಕೆಲ್ಲ ರೀಚ್ ಆಗಿದ್ದೀವಿ. ಸೊ ಸರಿ ಸುಮಾರು 14 ನಿಮಿಷ ಬಿಫೋರ್ ಟೈಮಾಗೆ ಹಾವೇರಿಗೆ ಎಂಟ್ರ್ ಆಗಿದ್ದೀವಿ. ಫೆಂಟ್ಯಾಸ್ಟಿಕ್ ರನ್ ಕಂಡ್ರಿ. 14 ನಿಮಿಷ ಬಿಫೋರ್ ಟೈಮು ಸಖತ್ತಾಗಿ ಬಂದ ಕಂಡ್ರಿ. ಎಲ್ಲೂ ಡಿಟೈನ್ ಏನೂ ಮಾಡಿಲ್ಲ, ಫೆಂಟ್ಯಾಸ್ಟಿಕಾಗಿ ಬಂದ. ತಿಂಡಿ ತಿನಿಸುಗಳಲ್ಲಿ ಇಲ್ಲಿ ಪಲಾವ್ ಸಹ ಅವೈಲೇಬಲ್ ಇದೆ ಮತ್ತು ಟೀ ಕಾಫಿ ಸಹ ಅವೈಲೇಬಲ್ ಇದೆ. ರೆಕಮೆಂಡ್ ಮಾಡಲ್ಲ, ಬಟ್ ಸ್ಟಿಲ್ ಇನ್ ಕೇಸ್ ಏನಾದರೂ ನೀವು ಹುಬ್ಳಿನ ಮಿಸ್ ಮಾಡಿಕೊಂಡ್ರೆ ಹಾವೇರಿ ಸಹ ಒಂದು ಲಾಸ್ಟ್ ಮತ್ತು ಬ್ಯಾಕಪ್ ಆಪ್ಷನ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಇಲ್ಲಿಂದ ನಮ್ಮ ನೆಕ್ಸ್ಟ್ ಹಾಲ್ಟ್ ಬಂದು ರಾಣಿಬೆನ್ನೂರು ಇರುತ್ತೆ, ಹರಿಹರ, ಅದಾಗಿದ ತಕ್ಷಣ ದಾವಣಗೆರೆ ತನಕ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ದಾವಣಗೆರೆ ನಾನು ಸ್ವಲ್ಪ ರೆಸ್ಟ್ ಮಾಡಿ ಸುಮಾರು 107 ಕಿಲೋಮೀಟರ್ ಹುಬ್ಬಳ್ಳಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ 2ನೇ ನಿಲ್ಗಡೆ ಆದಂತಹ ರಾಣಿಬೆನ್ನೂರಿಗೆ ಬಂದಿದ್ದೀವಿ. ಪ್ರತಿ ಗುರುವಾರ ಇಲ್ಲಿಗೆ 10:08ಕ್ಕೆ ಬರುತ್ತೆ ರಾತ್ರಿ ಮತ್ತು 10:10ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು 10:10ಕ್ಕೆ ಎಕ್ಸಾಕ್ಟಾಗಿ ಬಂದಿದ್ದೀವಿ. ಸೊ ಸರಿ ಸುಮಾರು 2 ನಿಮಿಷ ಲೇಟಾಗೆ ರಾಣಿಬೆನ್ನೂರಿಗೆ ಎಂಟ್ರ್ ಆಗಿದ್ದೀವಿ. ಜನರಲ್ ಅಷ್ಟೊಂದು ಪ್ಯಾಕ್ ಆಗಿಲ್ಲ, ಬಟ್ ಒಂದು ಸರಿ ಸುಮಾರು ಒಂದು 10 ಜನ ಹತ್ಕೊಂಡ್ರು ಅಂತಲೇ ಅನ್ಕೋಬೋದು. ಇನ್ನೂ ಸಹ ಜನರಲ್ಲು ಖಾಲಿನೇ ಇದೆ. ಸೊ ಇನ್ ಕೇಸ್ ನೀವೇನಾದರೂ ಲಾಸ್ಟ್ ಮೂಮೆಂಟಲ್ಲಿ ಟ್ರಾವೆಲ್ ಮಾಡಬೇಕು, ಸ್ಲೀಪರಲ್ಲಿ ಸಿಕ್ಕಿಲ್ಲ ಟಿಕೆಟು ಅಂದರೆ ಜನರಲ್ ಸಹ ನೀವು ಕನ್ಸಿಡರ್ ಮಾಡ್ಕೋಬೋದು. ತಿಂಡಿ ತಿನಿಸುಗಳು ಏನೂ ಇಲ್ಲ. ಲಾಸ್ಟ್ ಸ್ಟೇಷನಲ್ಲೇ ಹೇಳ್ದಂಗೆ ಹಾವೇರಿ ಬ್ಯಾಕಪ್ ಆಪ್ಷನ್ ಮತ್ತು ಹಾವೇರಿ ಲಾಸ್ಟ್ ಆಪ್ಷನ್. ನೋಡ್ತಿದ್ದಂಗೆ 130 ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡಿದ್ದಾಯ್ತು ಕಣ್ರಿ ಹುಬ್ಬಳ್ಳಿಯಿಂದ. ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಹರಿಹರಕ್ಕೆ ಬಂದಿದ್ದೀವಿ. 10:34ಕ್ಕೆ ಬರುತ್ತೆ, ರಾತ್ರಿ 10:36ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಪ್ರತಿ ಗುರುವಾರ ಓಡೋವಂಥ ಗಾಡಿ ಇದಾಗಿದೆ. ಇಲ್ಲಿಂದ ಸ್ವಲ್ಪ ಡೀಸೆಂಟ್ ರೇಂಜಲ್ಲೇ ಬೋರ್ಡಿಂಗ್ ಆಯಿತು. ಪ್ರತಿಯೊಂದು ಸೀಟಲ್ಲೂ ಒಬ್ರೊಬ್ರು ಕೂತಿದ್ದಾರೆ ಅಂತ ಹೇಳ್ಬೋದು. ಸೊ ಮೇಲ್ಗಡೆ ಮಲ್ಕೋಬೇಕಂದ್ರೆ ಇದರಲ್ಲಿ ಕುಷನಿಂಗ್ ಸಹ ಇದೆ. ಸೊ ಇನ್ ಕೇಸ್ ನೀವೇನಾದರೂ ಜನರಲಲ್ಲಿ ಮೇಲ್ಗಡೆ ಅಂದರೆ ಕುತ್ಕೊಳ್ಳೋದು ಜಾಗ ಇರುತ್ತೆ, ಅದಕ್ಕಿಂತ ಮೇಲ್ಗಡೆ ಲಗೇಜ್ ಇಟ್ಕೊಳ್ಳೋ ಜಾಗದಲ್ಲಿ ಮಲ್ಕೋಬೇಕಂದ್ರೆ ಅಲ್ಲಿ ಕುಷನಿಂಗ್ ಸಹ ಇದೆ. ನೀವು ಆರಾಮಾಗಿ ಮಲ್ಕೊಂಡು ಸಹ ಬರ್ಬೋದು, ಯಾರು ಎಪ್ಸಿಲ್ಲ ಅಂತ. ಸೊ ತಿಂಡಿ ತಿನಿಸುಗಳು ಏನೂ ಅವೈಲೇಬಲ್ ಇಲ್ಲ. ನೆಕ್ಸ್ಟ್ ದಾವಣಗೆರೆ ಹೆವಿ ಬೋರ್ಡಿಂಗ್ ಇರುತ್ತೆ ಅಂತ ನಾನು ಅಂದ್ಕೊತಿದ್ದೀನಿ. ಬಟ್ ಒಂದು ಅಡ್ವಾಂಟೇಜ್ ಇದೆ, ಈ ಟ್ರೈನ್ ಬೆಂಗಳೂರಿಗೆ ಹೋಗೋಲ್ಲ. ಸೊ ಬೆಂಗಳೂರಿಗೆ ಹೋಗೋವಂಥ ಪ್ಯಾಸೆಂಜರ್ಸ್ಗಳನ್ನ ಈ ಟ್ರೈನ್ ಅಟ್ರ್ಯಾಕ್ಟ್ ಮಾಡಲ್ಲ ಅಂತ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇದೆ. ಸೊ ಡಿಲೇ ಬಗ್ಗೆ ಮಾತಾಡಬೇಕಂದ್ರೆ ಬಿಫೋರ್ ಟೈಮೇ ಬಂದಿದ್ದೀವಿ ರೀ. 10:15ಗೆಲ್ಲ ಬಂದಿದ್ದೀವಿ. ಸೊ ಹೇಳಬೇಕಂದ್ರೆ 4 ನಿಮಿಷ ಬಿಫೋರ್ ಟೈಮಾಗೆ ಹರಿಹರಕ್ಕೆ ಎಂಟ್ರ್ ಆಗಿದ್ದೀವಿ.
ಎಲ್ರಿಗೂ ಶುಭೋದಯ ಕಣ್ರಿ. ಟೈಮು ಸರಿ ಸುಮಾರು 3:30 ಆಗ್ತಾ ಬರ್ತಿದೆ. ಬೆಳಗಾಂ ಜಾವ ಗೊಲ್ಲಹಳ್ಳಿನಲ್ಲಿ ನಿಲ್ಲಿಸಿದ್ದಾರೆ ನಮ್ಮನ್ನು. ಪ್ರೊಸೀಡ್ ಕ್ಲಿಯರೆನ್ಸ್ ಇಲ್ಲ ನಮಗೆ, ಸೊ ಅದಕ್ಕೆ ಗೊಲ್ಲಹಳ್ಳಿನಲ್ಲಿ ನಮ್ಮನ್ನು ನಿಲ್ಲಿಸಿದ್ದಾರೆ. ಆ ಟೈಮಿಂಗು ಮತ್ತು ಸ್ಕೆಡ್ಯೂಲ್ ಪ್ರಕಾರ ನೋಡಬೇಕಂದ್ರೆ 7 ನಿಮಿಷ ಬಿಫೋರ್ ಟೈಮಾಗೆ ನಾವು ರನ್ ಆಗ್ತಾಯಿದ್ದೀವಿ. ಚಿಕ್ಕಜಾಜೂರು ಆದಮೇಲೆ ಮಲಗ್ದವನು ದೊಡ್ಡಬೇಲೆ ಹತ್ರ ಎದ್ದಿದ್ದೀನಿ ನಾನು. ಸೊ ಆರಾಮಾಗಿ ರೆಸ್ಟ್ ಸಹ ಮಾಡಿದಾಯಿತು. ಟ್ರೈನು ಸಹ ಕಂಫರ್ಟೇಬಲ್ ಆಗಿದೆ ಕಣ್ರಿ. ಜನರಲ್ ಸಿಚುವೇಶನ್ ಬಗ್ಗೆ ಹೇಳಬೇಕಂದ್ರೆ ಜನರಲ್ ಏನು ಅಷ್ಟೊಂದು ಪ್ಯಾಕ್ ಆಗೇ ಇಲ್ಲ. ಎಲ್ಲರೂ ಆರಾಮಾಗಿ ಒಂದು ಸೀಟಲ್ಲಿ ಆರಾಮಾಗಿ ಮಲ್ಕೊಂಡಿದ್ದಾರೆ ಅಂಥ ಸಿಚುವೇಶನು ಜನರಲಲ್ಲಿದೆ. ಸೊ ಇಲ್ಲಿಂದ ಸ್ಟ್ರೀಟ್ ಹೋಗಿ ಸೋಲ್ದೇವನಹಳ್ಳಿ, ಚಿಕ್ಕಬಾನವರದಿಂದ ಲೆಫ್ಟ್ ಡೈವರ್ಷನ್ ತೊಗೊತೀವಿ ನಾವು. ಯಶವಂತಪುರ ಹೋಗಲ್ಲ, ಯಶವಂತಪುರ ಬೈಪಾಸ್ ಮುಖಾಂತರ ಲೊಟ್ಟೆಗೊಲ್ಲನಹಳ್ಳಿ, ಅಲ್ಲಿಂದ ಇನ್ನೊಂದು ಬೈಪಾಸ್ ಮುಖಾಂತರ ಹೆಬ್ಬಾಳಕ್ಕೆ ರೀಚ್ ಆಗ್ತೀವಿ. ಹೆಬ್ಬಾಳ ಕಡೆಯಿಂದ ಬಾನಸವಾಡಿ ಮುಖಾಂತರ ನಾವು SMET ಬೆಂಗಳೂರು ರೀಚ್ ಆಗ್ತೀವಿ. SMETಯಿಂದ ಮತ್ತು ಕೃಷ್ಣಾಶ್ಪುರಂ ಲೈನ್ ಕಡೆಗೆ ನಾವು ಡೈವರ್ಟ್ ಆಗ್ತೀವಿ. ಸೊ ಇದಾಗಿದೆ ನಮ್ಮ ರೂಟು. ನೋಡೋಣ ಎಷ್ಟು ಗಂಟೆಗೆ SMET ರೀಚ್ ಆಗ್ತೀವಿ ಮತ್ತು ಎಷ್ಟು ಗಂಟೆಗೆ ನಾವು ಕೃಷ್ಣಾಶ್ಪುರಂ ರೀಚ್ ಆಗ್ತೀವಿ ಅಂತ. ಸೊ ಚೇಂಜ್ ಆಫ್ ಪ್ಲ್ಯಾನ್ಸ್. ಬಾನಸವಾಡಿನಲ್ಲಿ ನಮ್ಮ ಟ್ರೈನನ್ನು ಲೂಪ್ಗೆ ಹಾಕಿದ್ದಾರೆ. ಯಾಕಂದರೆ ಸಿಂಗಲ್ ಲೈನ್ ಸೆಕ್ಷನ್ ಬೇರೆ ಜಸ್ಟ್ ಚಾಲುಕ್ಯ ಕ್ರಾಸ್ ಆಯಿತು. ಅದಕ್ಕೆ ಡಿಸೈಡ್ ಮಾಡಿದೆ ಇಲ್ಲೇ ಇಳ್ಕೊಂಬಿಡೋಣ, ಇಲ್ಲೇ ಇಳ್ಕೊಂಡು ಮನೆ ಕಡೆ ಹೋಗ್ಬೋದು. ಸೊ ದ್ಯಾಟ್ ನನಗೆ ಡೈರೆಕ್ಟ್ ಬಸ್ ಸಹ ಅವೈಲೇಬಲ್ ಇದೆ ಇಲ್ಲಿಂದ. SMETಗೆ ಹೋಗಿ SMETನಲ್ಲಿ ಕ್ಲಿಯರೆನ್ಸಿಗೆ ವೆಯ್ಟ್ ಮಾಡಿ ಅದಾದಮೇಲೆ ಕೃಷ್ಣಾಶ್ಪುರಂ ಕಡೆ ಡೈವರ್ಷನ್ ತೊಗೊಂಡು ಲೇಟ್ ಆಗೋ ಎಲ್ಲ ಚಾನ್ಸಸ್ಗಳು ಇದೆ. ಅದಕ್ಕಿಂತ ಬೆಟರು ಆರಾಮಾಗಿ ನಾನು ಇಲ್ಲಿಂದ ಬಸ್ಸಲ್ಲೇ ಹೊರಟೋಗ್ಬಿಡ್ಬೋದು ನನ್ನ ಫೈನಲ್ ಮೈಲ್ ತನಕ.